ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಜುಕೇಷನ್ ಅಥಾರಿಟಿಯಿಂದ ಹೊಸ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಥರದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಎಷ್ಟು ಯಾವ ಹುದ್ದೆಗಳು, ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ, ಪ್ರಮುಖ ದಿನಾಂಕಗಳೇನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಮತ್ತು ನಿಮ್ಮ ಒಂದು ಯಾವ ಪೋಸ್ಟ್ಗೆ ಎಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಮತ್ತು ಪರೀಕ್ಷಾ ಮಾದರಿ ಯಾವ ಥರ ಇರುತ್ತೆ, ಎಲ್ಲ ಥರದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿ ತಿಳಿದುಕೊಳ್ಬೋದು. ನೋಡಿ ಸ್ನೇಹಿತರೆ, ಸಂಸ್ಥೆ ಹೆಸರು ಕರ್ನಾಟಕ ಪರೀಕ್ಷಾ ಅಧಿಕಾರ. ಸೊ ಕರ್ನಾಟಕ ಎಜುಕೇಷನ್ ಅಥಾರಿಟಿ. ಈ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯಲ್ಲಿ ತೋಟಗಾರಿಕೆ ಅಧಿಕಾರಿ ಮತ್ತು ಸಹಾಯ ನಿರ್ದೇಶಕರು ಈ ಎರಡು ಪೋಸ್ಟ್ಗೆ 85 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಒಂದು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಪ್ರಮುಖ ದಿನಾಂಕಗಳು ಆಗಸ್ಟ್ 6ರಿಂದ ಆಗಸ್ಟ್ 30ರವರೆಗೆ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಇರುತ್ತದೆ. ಸೊ ಕೊನೆಯ ದಿನಾಂಕದ 30 ಆಗಸ್ಟ್ 2026 ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸಂಬಳ ಎಷ್ಟಿರುತ್ತೆ ಅಂದರೆ, ಸಹಾಯಕ ತೋಟಗಾರಿಕಾ ಅಧಿಕಾರಿ ಈ ಹುದ್ದೆಗೆ 65,950ರಿಂದ 1,24,900ವರೆಗೆ ಸಂಬಳವನ್ನು ನೀಡಲಾಗುತ್ತದೆ. ಮತ್ತು ತೋಟಗಾರಿಕಾ ಸಹಾಯಕ ನಿರ್ದೇಶಕರು ಈ ಹುದ್ದೆಗೆ 69,250ರಿಂದ 1,34,200 ಸ್ಯಾಲರಿಯನ್ನು ನೀಡಲಾಗುತ್ತದೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ಮತ್ತು ನೋಟಿಫಿಕೇಶನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ. ಯಾರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ತೀರಾ ಅವರು ನೋಟಿಫಿಕೇಶನ್ನ ಕ್ಲಿಯರ್ ಆಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ನೋಟಿಫಿಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮುಂದೆ ಪ್ರಮುಖ ದಿನಾಂಕಗಳು ನೋಡಿ. ಅಧಿಸೂಚನೆ 6 ಆಗಸ್ಟ್ 2026 ಬಿಡುಗಡೆಯಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ 6 ಆಗಸ್ಟ್ 2026ರಿಂದ ಸ್ಟಾರ್ಟ್ ಆಗಿದೆ ಅರ್ಜಿಗಳು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಆಗಸ್ಟ್ 2026 ಕೊನೆಗೊಳ್ಳುತ್ತದೆ. ಶುಲ್ಕ ಪಾವತಿ ಕೊನೆಯ ದಿನಾಂಕ 31 ಆಗಸ್ಟ್ 2026. ಮುಂದೆ ಯಾವ ಹುದ್ದೆಗಳು ಎಷ್ಟು ಪೋಸ್ಟ್ಗಳನ್ನು ಕರೀತಾರೆ ಅಂತ ನೋಡಿ. ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳು. ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ಪೋಸ್ಟ್ಗೆ 75 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಸಹಾಯಕ ನಿರ್ದೇಶಕರು ಪೋಸ್ಟ್ಗೆ 5 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಸೊ ಟೋಟಲ್ ಒಟ್ಟಾಗಿ 80 ಹುದ್ದೆಗಳನ್ನು ಈ ಒಂದು KE ಇಲಾಖೆಯಿಂದ ನೇಮಕಾತಿ ಮಾಡುತ್ತಿದ್ದಾರೆ. ಮುಂದೆ ವಯಸ್ಸಿನ ಮಿತಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ. ಅಭ್ಯರ್ಥಿಗಳು ಭಾರತದಲ್ಲಿ ಕಾನೂನಿನಿಂದ ಸ್ಥಾಪಿತವಾದ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ICAR ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಪದವಿಯನ್ನು ಪೂರ್ವಗೊಳಿಸಿರಬೇಕು. ಸೊ ತೋಟಗಾರಿಕೆ ಇಲಾಖೆಯಲ್ಲಿ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅದು ಕೂಡ ICAR ಇನ್ಸ್ಟಿಟ್ಯೂಟಲ್ಲಿ. ಸೊ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ಕ್ಲಿಯರ್ ಮಾಡಿದರೆ, ಡಿಗ್ರಿಯನ್ನು ಪೂರ್ಣಗೊಳಿಸಿದರೆ, ನಿಮ್ಮ ಒಂದು ಏಜು 18ರಿಂದ 40 ವರ್ಷ ಒಳಗಡೆ ಇದ್ದರೆ ಈ ಒಂದು ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸಹಾಯಕ ನಿರ್ದೇಶಕರು ಹುದ್ದೆಗೆ ಅಭ್ಯರ್ಥಿಗಳು ICAR ಮಾನ್ಯತೆ ಪಡೆದ ಭಾರತೀಯ ವಿಶ್ವವಿದ್ಯಾಲಯದಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ತೋಟಗಾರಿಕೆಯಲ್ಲಿ BSc ಉತ್ತೀರ್ಣರಾಗಿರಬೇಕು. ಸೊ ತೋಟಗಾರಿಕೆ ಪದವಿ ವಿತ್ BSc ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಎರಡೂ ಪೋಸ್ಟ್ಗೆ ಸೇಮ್ ಏಜ್ ಲಿಮಿಟ್ ಇದೆ. ವಯಸ್ಸಿನ ಮಿತಿ 18ರಿಂದ 40 ವರ್ಷದವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಅರ್ಜಿ ಶುಲ್ಕ ನೋಡಿ. ಸಾಮಾನ್ಯ ಮತ್ತು ಇತರೆ ಅಂದರೆ OBC ಅಭ್ಯರ್ಥಿಗಳಿಗೆ ಮತ್ತು ಜನರಲ್ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅದರಲ್ಲಿ 500 ಅರ್ಜಿ ಶುಲ್ಕ ಮತ್ತು 200 ರೂಪಾಯಿ ಸಂಸ್ಕರಣಾ ಶುಲ್ಕ ಅಂತ ಹೇಳಿ. ಸೊ ಟೋಟಲ್ ಆಗಿ 750 ರೂಪಾಯಿ. SC/ST ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಈ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. 250 ರೂಪಾಯಿ ಬಂದು ಅರ್ಜಿ ಶುಲ್ಕ ಮತ್ತು 250 ರೂಪಾಯಿ ಬಂದು ಸಂಸ್ಕರಣಾ ಶುಲ್ಕ ಅಂತೇಳಿ ಟೋಟಲ್ ಆಗಿ 500 ರೂಪಾಯಿ ಪೇ ಮಾಡೋಕ್ಕಾಗುತ್ತೆ. ಮುಂದೆ ಅಂಗವಿಕಲ ವ್ಯಕ್ತಿಗಳು, ಸೊ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಸಂಸ್ಕರಣಾ ಶುಲ್ಕ ಅಂತ ಇರುತ್ತದೆ. ಮುಂದೆ ಪರೀಕ್ಷಾ ಮಾದರಿ ನೋಡೋಣ. ಸೊ ಇಲ್ಲಿ 2 ಪರೀಕ್ಷೆಗಳು ಇರ್ತವೆ. ಫಸ್ಟಿಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2. ಸೊ ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಅಂಕಗಳು, ಟೋಟಲ್ 100 ಪ್ರಶ್ನೆಗಳು, ಒಟ್ಟು ಅಂಕಗಳು 300 ಅಂಕಗಳಿಗೆ ಈ ಒಂದು ಪತ್ರಿಕೆ ಕಂಡಕ್ಟ್ ಮಾಡ್ತಾರೆ. ಸೊ ಡ್ಯೂರೇಷನ್ ಟೈಮ್ 2 ಗಂಟೆ ಇರುತ್ತೆ. 100 ಪ್ರಶ್ನೆಗಳಿಗೆ 300 ಅಂಕಗಳು, 2 ಅವರ್. ಮತ್ತು ಎರಡನೇ ಪತ್ರಿಕೆ ತೋಟಗಾರಿಕೆ ಕುರಿತು ವಿಷಯ ನಿರ್ದಿಷ್ಟ ಪ್ರಬಂಧ ಬಗ್ಗೆ ಇರುತ್ತೆ. ಸೊ ಇದು ಕೂಡ 100 ಪ್ರಶ್ನೆಗಳು ಇರ್ತವೆ 300 ಅಂಕಗಳಿಗೆ. ಸೊ ಟೋಟಲ್ ಡ್ಯೂರೇಷನ್ ಟೈಮ್ 2 ಅವರ್ ಇರುತ್ತೆ. ಸೊ ಎರಡೂ ಕೂಡಿ ಟೋಟಲ್ ಒಟ್ಟು ಅಂಕಗಳು 600 ಅಂಕಗಳು, 200 ಪ್ರಶ್ನೆಗಳು ಕೂಡಿ 600 ಅಂಕಗಳು, 4 ಅವರ್ ಗಂಟೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೋಡಿದ್ರಲ್ಲ, ಈ ಒಂದು
KA ಇಲಾಖೆಯಿಂದ ತೋಟಗಾರಿ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕ ಹುದ್ದೆಗೆ ಕರೆದಿರುವ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಅರ್ಜಿ ಸಲ್ಲಿಸುವ ಮೊದಲು ನೋಟಿಫಿಕೇಷನ್ನ ಕ್ಲಿಯರಾಗಿ ಒನ್ ಟೈಮ್ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕ್ ಮತ್ತು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಅಲ್ಲಿ ಹೋಗಿ ನೀವು ಕ್ಲಿಯರಾಗಿ ನೋಡಿಕೊಳ್ಳಬಹುದು.